ಮೀನರಾಶಿಯವರಿಗೆ ಗುರು ತೃತೀಯ ಸ್ಥಾನದಲ್ಲಿ ಇದ್ದಾಗ ಸ್ಥಾನ ನಾಶ ಆಗತ್ತೆ, ಧನನಾಶ ಆಗತ್ತೆ, ಅಧಿಕ ಧನ ವ್ಯಯ ಉಂಟಾಗತ್ತೆ, ಇಷ್ಟ ಜನರ ವಿಯೋಗ ಉಂಟಾಗ್ತಕ್ಕಂಥದ್ದು, ವಿಘ್ನಗಳು ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಯಾವುದೇ ಕೆಲಸಗಳನ್ನು ಕೈಗೊಂಡಾಗ ಮಾನಹಾನಿ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಕೂಡ ಇದೆ. ಇನ್ನು ಗುರು ಮೇನಲ್ಲಿ ಚತುರ್ಥ ಸ್ಥಾನಕ್ಕೆ ಬರ್ತಾನೆ. ಗುರು ಯಾವಾಗ 4ನೇ ಮನೆಗೆ ಬರ್ತಾನೆ ಆಗ ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪ ಆಗತ್ತೆ, ಮತ್ತೆ ವಾಹನದಿಂದ ತೊಂದರೆ ಅಥವಾ ನಷ್ಟ ಅಥವಾ ವಾಹನ ಅಪಘಾತಗಳು ಉಂಟಾಗ್ತಕ್ಕಂತಹದ್ದು, ಮತ್ತೆ ಸ್ನೇಹ ನಾಶ ಉಂಟಾಗ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು. ಹೀಗೆಲ್ಲಾನು ಕೂಡ ಮತ್ತೆ ಮೀನರಾಶಿಯವರು ಯಾರಿರ್ತಾರೆ ಅವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಮತ್ತೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ. ಈ ಶನಿಯ ಬಲಾಬಲಗಳನ್ನು ನೋಡಿದಾಗ ಮೀನರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ ವ್ಯಯಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ಅಲ್ಲಿ ಅವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ವಾತಜ ವ್ಯಾಧಿಗಳು ಉಂಟಾಗ್ತಕ್ಕಂಥದ್ದು, ವೃಥಾ ಅಲೆದಾಟ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಬಂಧನ ಉಂಟಾಗ್ತಕ್ಕಂತಹ ಯೋಗ ಕೂಡ. ಯಾವುದೇ ಪಾಪಗ್ರಹಗಳು ವ್ಯಯಸ್ಥಾನದಲ್ಲಿ ಗೋಚಾರದಲ್ಲೇ ಇರಲಿ ಅಥವಾ ನಿಮ್ಮ ಜಾತಕಗಳಲ್ಲೇ ಇರಲಿ ಇತ್ತು ಅಂದರೆ ಬಂಧನ ಆಗ್ತಕ್ಕಂತಹ ಯೋಗ ಕೂಡ ಇರುತ್ತೆ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂತಹದ್ದು ಸೂಕ್ತ. ಮೀನರಾಶಿಯವರಿಗೆ ಅನಾರೋಗ್ಯ ಆಗತ್ತೆ, ಮತ್ತೆ ವಿನಾಕಾರಣ ಮನಸ್ತಾಪ ಅಥವಾ ಕಲಹ ಜನಗಳಲ್ಲಿ ಉಂಟಾಗ್ತಕ್ಕಂತಹದ್ದು, ಮತ್ತೆ ಚಿತ್ತ ಭ್ರಮೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಅಗ್ನಿ ವಿಷ ಇತ್ಯಾದಿಗಳಿಂದ ಲೋಹದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಶಾರೀರಿಕ ಪೀಡೆ ಉಂಟಾಗ್ತಕ್ಕಂಥದ್ದು, ಪರಸ್ಥಳ ವಾಸ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ನವಗ್ರಹ ಸಹಿತವಾಗಿ ವಿಶೇಷ ಗುರು ಶನಿ ರಾಹು ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಗಣಪತಿ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಇಷ್ಟದೇವರನ್ನ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಹಸು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಯಥಾಶಕ್ತಿ ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಬಡವರಿರ್ತಾರೆ, ಯಾರು ತೊಂದರೆಗೆ ಒಳಗಾಗಿರ್ತಾರೆ ಅವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಮತ್ತೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ.